ರೇಖಾ ನನ್ನ ಮುದ್ದಾದ ಹೆಂಡತಿ. ಮತ್ತೆ ಲೀಲಾವತಿ ಅವಳ ಅಮ್ಮ. ಲೀಲಾ ಕೂಡ ನೋಡೋಕೆ ಮುದ್ದಾಗಿ ಇದ್ದಾಳೆ. ಈ ಕಥೆಯಲ್ಲಿ ಹೇಗೆ ನನ್ನ ಅತ್ತೆ ನನ್ನನ್ನ ಪಲ್ಲಂಗಕ್ಕೆ ಸೆಳೆದುಕೊಂಡಳು ಅಂತ ಹೇಳುತ್ತಿದ್ದೀನಿ. ಮದುವೆ ಆದ ಹೊಸತರಲ್ಲಿ ಆಗಾಗ್ಗೆ ಅವರ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿಗೆ ಹೋದಾಗಲೆಲ್ಲ ನನ್ನ ಹೆಂಡತಿ ರೇಖಾ ಅವಳ ಫ್ರೆಂಡ್ಸ್ ಜೊತೆ ಬ್ಯುಸಿ ಆಗಿಬಿಡುತ್ತಿದ್ದಳು. ನನಗೆ ಆಗ ತುಂಬಾ ಬೋರ್ ಆಗ್ತಾ ಇತ್ತು. ಬೋರ್ ಹೊಡಿತಾ ಇದ್ದದ್ದು ನನ್ನ ಅತ್ತೆ ಲೀಲಾ ನನ್ನ ರೂಮಿಗೆ ಬರೋವರೆಗೂ. ಲೀಲಾ ಒಬ್ಬ ಮಾದಕ ಹೆಣ್ಣು. ಜೊಲ್ಲು ಸುರಿಸೋ ತಿಕ್ಕಗಳು, ಸುಮಾರಾಗಿ ಇದ್ದ ಮೊಲೆಗಳು. ಲೀಲಾನ ಮೊದಲ ದಿನ ನೋಡಿದ್ದಾಗಿನಿಂದಲೂ ನನಗೆ ಸ್ವಲ್ಪ ಅವರ ಮೇಲೆ ಆ ಒಂದು ಭಾವನೆ ಇದ್ದೇ ಇತ್ತು. ಅವಳ ವಯಸ್ಸು ಈಗ 44 ಆದರೂ ನೋಡೋಕೆ ಒಳ್ಳೆ 35ರ ಹೆಂಗಸಿನಂತೆ ಇದ್ದಾಳೆ. ಅವತ್ತು ಬ್ಲಾಕ್ ಸೀರೆ ಉಟ್ಟಿದ್ದಳು. ಅದೂ ಕೂಡ ಟ್ರಾನ್ಸ್ಪರೆಂಟ್ ಸೀರೆ. ಇನ್ನೂ ಕೇಳ್ಬೇಕಾ? ಬೇಡ ಅಂದರೂ ಹೊಕ್ಕಳು ಎದ್ದೆದ್ದು ಕಾಣಿಸುತ್ತೆ. ಅದಕ್ಕೆ ಮ್ಯಾಚಿಂಗ್ ಅನ್ನೋ ಹಾಗೆ ಸ್ಲೀವ್ ಇಲ್ಲದ ಬ್ಲೌಸ್. ಅದೂ ಕೂಡ ಲೋ ಕಟ್. ನನಗಂತೂ ಆಶ್ಚರ್ಯ, ಹೇಗೆ ತನ್ನ ಅಳಿಯನ ಮುಂದೆ ಈ ತರದ ಬಟ್ಟೆ ಹಾಕಿಕೊಳ್ಳುತ್ತಾರೆ ಅಂತ. ಅತ್ತೆ ಒಳಗೆ ಬರುತ್ತಲೇ, ಪ್ರಕಾಶ್, ನಿನಗೆ ಇಲ್ಲಿ ಬೋರ್ ಆಗ್ತಾ ಇರಬೇಕಲ್ವಾ ಅಂತ ಸ್ಮೈಲ್ ಮಾಡುತ್ತಾ ಕೇಳಿದಳು. ನಾನು ಕಷ್ಟಪಟ್ಟುಕೊಂಡು ಅವಳ ಮೊಲೆ ಮೇಲಿನಿಂದ ನನ್ನ ಕಣ್ಣುಗಳನ್ನ ತೆಗೆಯುತ್ತಾ, ಹೌದು, ಸ್ವಲ್ಪ. ಆದರೆ ನೀವೇನೂ ವರಿ ಮಾಡಿಕೊಳ್ಳಬೇಡಿ, ಪರವಾಗಿಲ್ಲ ಅಂದೆ. ಇಲ್ಲ, ಹೇಗೆ ತಾನೇ ಸುಮ್ನೆ ಇರೋಕೆ ಆಗುತ್ತೆ? ನೀನು ಈಗ ನನ್ನ ಮನೆಯಲ್ಲಿ ಇರೋದು. ನಿನಗೆ ಖುಷಿಪಡಿಸೋದು ನನ್ನ ಕರ್ತವ್ಯ. ರೇಖಾ ತುಂಬಾ ದಿನಗಳಿಂದ ಅವಳ ಫ್ರೆಂಡ್ಸ್ ನ ಮೀಟ್ ಆಗಿರಲಿಲ್ಲ. ಅದಕ್ಕೆ ನಿನಗೆ ಕಂಪನಿ ಕೊಡೋಕೆ ಅಂತ ನಾನು ಬಂದೆ. ನನ್ನಂತ ವಯಸ್ಸಾದವಳು ನಿನ್ನ ಜೊತೆ ಇದ್ದರೆ ಬೇಜಾರ್ ಇಲ್ಲ ತಾನೇ ಅಂತ ಕೇಳಿದಳು ಲೀಲಾ. ಏನ್ ಹೇಳ್ತಾ ಇದ್ದೀರಾ? ಇಷ್ಟು ಬ್ಯೂಟಿಫುಲ್ ಆಗಿರೋ ನಿಮ್ಮಣ್ಣ ಯಾರು ವಯಸ್ಸಾಗಿದೆ ಅಂತ ಕರೀತಾರೆ ಅಂತ ಒಲ ಕೈ ಮುಟ್ಟಿ ಹೇಳಿದೆ. ಓಹ್, ಥ್ಯಾಂಕ್ಸ್ ಪ್ರಕಾಶ್. ಆದರೆ ನಿನ್ನ ಹೆಂಡತಿ ರೇಖಾಗಿಂತ ಬ್ಯೂಟಿಫುಲ್ ಅಲ್ಲ ಬಿಡು. ಅಲ್ವಾ ಅಂತ ನನ್ನ ಕೈಯನ್ನ ಪ್ರೆಸ್ ಮಾಡುತ್ತಾ ಕೇಳಿದಳು. ಇರಬಹುದು. ಆದರೆ ಅಂತ ಮುಂದೆ ಏನನ್ನು ಹೇಳೋಕೆ ಆಗದೆ ಸುಮ್ಮನೆ ಆದೆ. ಆದರೆ ಏನು? ಪ್ರಕಾಶ್, ಹೇಳು. ಪರವಾಗಿಲ್ಲ, ಮುಚ್ಚಿಡಬೇಡ ಬೇಬಿ ಅಂತ ನನ್ನ ಕೈಯನ್ನ ಪ್ರೆಸ್ ಮಾಡುತ್ತಲೇ ಇದ್ದಳು ಲೀಲಾ. ಅತ್ತೆಯ ಬಾಯಿಂದ ಬೇಬಿ ಅನ್ನೋದು ಕೇಳಿ ಶಾಕ್ತಾಯ್ತು. ಆದರೂ ಪರಿಸ್ಥಿತಿಗೆ ಅನುಕೂಲವಾಗಿ ಮುಂದುವರಿಯುತ್ತಾ, ನನಗೆ ರೇಖಾಗಿಂತ ನೀವೇ ಹೆಚ್ಚು ಬ್ಯೂಟಿಫುಲ್ ಅಂದೆ. ಈ ಮಾತು ಕೇಳಿದ ಲೀಲಾ ಒಂದು ಸಲ ತುಂಬಾ ಎಮೋಷನ್ ಆಗಿ ನನ್ನ ಗಟ್ಟಿಯಾಗಿ ತಬ್ಬಿ, ಓಹ್ ನನ್ನ ಬೇಬಿ, ತುಂಬಾ ದಿನದಿಂದ ನನ್ನನ್ನ ಯಾರೂ ಕೂಡ ಈ ತರ ಹೊಗಳಿರಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಬೇಬಿ ಅಂತ ನನ್ನ ತಬ್ಬಿಕೊಂಡೇ ಇದ್ದಳು. ನನಗೆ ಕಂಟ್ರೋಲ್ ಮೀರಿ ಹೋಗ್ತಾ ಇತ್ತು. ನನ್ನ ಫೀಲಿಂಗ್ಸ್ ನನ್ನ ಬಾಯಿಯಿಂದ ಆಚೆ ಬರುತ್ತಿದ್ದವು. ನಿಮಗೆ ಗೊತ್ತಾ, ನಿಮ್ಮ ಬಗ್ಗೆ ನನಗೆ ತುಂಬಾ ಫೀಲಿಂಗ್ಸ್ ಇದೆ. ನಿಮ್ಮನ್ನ ಕನಸಿನಲ್ಲೂ ಕಾಣುತ್ತಿದ್ದೆ. ನೀವು ನನ್ನ ಕಲ್ಪನೆಯಲ್ಲಿನ ರಾಣಿ. ಮತ್ತೆ ಅಂತ ಆ ಕ್ಷಣಕ್ಕೆ ಸುಮ್ಮನಾದೆ. ಆಗ ಲೀಲಾ, ನಿಲ್ಲಿಸಬೇಡ ಬೇಬಿ, ನನ್ನಿಂದ ಏನೂ ಮುಚ್ಚಿಡಬೇಡ, ಹೇಳು ಅಂತ ಅವಳು ತನ್ನನ್ನ ನನಗೆ ಒತ್ತಿಕೊಳ್ಳುತ್ತಾ ಕೇಳಿಕೊಂಡಳು. ನಾನು ಒಂದು ನಿಟ್ಟುಸಿರು ಬಿಡುತ್ತಾ, ನನ್ನ ಕನಸಿನಲ್ಲಿ ನಾವಿಬ್ಬರೂ ಇಡೀ ದಿನ ಲವ್ ಮಾಡುತ್ತಿದ್ವಿ. ಹೀಗೇನೆ ಒಬ್ಬರನ್ನ ಒಬ್ಬರು ಬಿಡದೆ ಅಂತ ಹೇಳಿದೆ. ಓಹ್ ನನ್ನ ಸ್ವೀಟ್ ಬೇಬಿ ಅಂತ ತನ್ನ ಕೈಯನ್ನ ನನ್ನ ಬೆನ್ನ ಮೇಲೆ ಸವರುತ್ತಾ, ಮತ್ತೆ ಯಾಕೆ ನನಗೆ ನೀನು ಹೇಳಲಿಲ್ಲ ಬೇಬಿ ಅಂದಳು. ಆಗ ಲೀಲಾ ನನ್ನ ಕೆನ್ನೆಗೆ ಗಟ್ಟಿಯಾಗಿ ಕಿಸ್ ಮಾಡುತ್ತಿರುವ ಹಾಗೆ ಅನಿಸಿತು. ಮತ್ತೆ ಲೀಲಾ ನನ್ನ ತುಟಿಗೆ ಕಿಸ್ ಮಾಡಿದಳು. ನಾನು ಕೂಡ ರೆಸ್ಪಾನ್ಸ್ ಮಾಡುತ್ತಾ ಅವಳ ತುಟಿಗೆ ನನ್ನ ತುಟಿಯನ್ನ ಗಟ್ಟಿಯಾಗಿ ಒತ್ತಿ ಕಿಸ್ ಮಾಡಿದೆ. ಬೇಗನೆ ನಮ್ಮಿಬ್ಬರ ನಾಲಿಗೆಗಳು ಒಬ್ಬರ ಬಾಯಿಯೊಳಗೆ ಇನ್ನೊಬ್ಬರು ಆಟ ಆಡೋಕೆ ಶುರು ಮಾಡಿದವು. ಹೀಗೆ ಕಿಸ್ ಮಾಡುತ್ತಾ ಇರುವಾಗ ಲೀಲಾ ಅತ್ತೆ ನನ್ನ ಪ್ಯಾಂಟ್ ಮೇಲಿನಿಂದ ನನ್ನ ತುಣ್ಣೆ ಅದುಮಿದಾಗ ನನಗೆ ತಡೆಯೋಕೆ ಆಗದೆ ಕಿಸ್ ಮಾಡೋದು ನಿಲ್ಲಿಸಿದೆ. ಅತ್ತೆ
ನಾವು ಇದನ್ನ ಮಾಡಬಾರದು ಅಂತ ಅನಿಸುತ್ತೆ. ನನಗೆ ಹೆಂಡತಿ ಇದ್ದಾಳೆ, ಅದೂ ಕೂಡ ನಿಮಗೆ ಮಗಳು ಅಂದೆ. ಪ್ಲೀಸ್ ಬೇಬಿ. ನನಗೆ ಕಂಟ್ರೋಲ್ ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲ. ಒಂದೇ ಒಂದು ಸಲ ಮಾಡೋಣ ಬಾ. ನನಗೂ ನನ್ನ ಕಾಮದ ದಾಹ ತಣಿಸಿಕೊಳ್ಳಬೇಕು. ಈ ನಿನ್ನ ತುಣ್ಣೆಯಿಂದ ನನ್ನನ್ನು ತಣಿಸು ಬಾ ಅಂತ ನನ್ನ ತುಣ್ಣೆ ಅದುಮುತ್ತಲೇ ನನ್ನ ಬೇಡಿದಳು. ನಾನು ಹಿಂದೇಟು ಹಾಕೋದನ್ನ ನೋಡಿ ತಾನೇ ನನ್ನ ಮೈಯೆಲ್ಲ ಮುದ್ದಾಡುತ್ತಾ, ರೇಖಾಳಿಗೆ ನಮ್ಮಿಬ್ಬರ ಮಧ್ಯೆ ನಡೆಯೋದು ಗೊತ್ತಾಗೊಲ್ಲ. ಪ್ರಮಾಣವಾಗಿ ಅವಳಿಗೆ ಗೊತ್ತಾಗೊಲ್ಲ. ಈ ನಿನ್ನ ಅತ್ತೆ ತುಲ್ಲಿನ ನವೆ ಕಡಿಮೆಯಾಗಬೇಕು ಅಂದರೆ ಈ ನಿನ್ನ ತುಣ್ಣೆ ನನಗೆ ಬೇಕು ಅಂತ ಹೇಳುತ್ತಾ ನನ್ನ ಶರ್ಟ್ ಮತ್ತೆ ಪ್ಯಾಂಟ್ ಬಿಚ್ಚೋಕೆ ಶುರು ಮಾಡಿದಳು. ಮೊಲೆ ಚೀಪುತ್ತಾ ಅವಳ ಮಾತು ಕೇಳಿಸಿಕೊಳ್ಳುತ್ತಾ ಇದ್ದೆ. ಮತ್ತೆ ಹಾಗೆ ನನ್ನ ಕೈ ಕೆಳಗೆ ತಂದು ಅವಳ ತುಲ್ಲಿನ ತುಟಿ ಮುಟ್ಟಿದೆ. ಅಂತ ಸುಖದ ಮೂಲಗೂ ಅವಳ ಬಾಯಿಯಿಂದ ಹೊರಬಿತ್ತು. ಲೀಲಾ ಅತ್ತೆ ತುಲ್ಲು ಸಖತ್ ಬಿಸಿ ಇತ್ತು. ಒಂದು ಸಲ ನಲುಗುತ್ತಾ, ಪ್ರಕಾಶ್, ನೀನು ಮುಟ್ಟುತ್ತಿರೋ ಅದೇ ಗುಹೆಗೆ ನಿನ್ನ ತುಣ್ಣೆ ಹೋಗಬೇಕಾಗಿರೋದು ಅಂತ ಹೇಳುತ್ತಾ ನನ್ನ ತುಣ್ಣೆ ಮೇಲೆ ಅವಳ ತುಲ್ಲನ್ನ ತಂದು ಉಜ್ಜಿದಳು. ಆಗ ನನ್ನ ತುಣ್ಣೆ ಅವಳ ತುಲ್ಲಿನ ಒಳಗೆ ಸ್ವಲ್ಪ ಸೇರಿತು. ಅವಳ ತುಲ್ಲಿನ ತುಟಿಗಳು ತುಣ್ಣೆ ಉಜ್ಜುತ್ತಿದ್ದರೆ ಏನೋ ಆನಂದ ನನಗೆ. ಜೊತೆಗೆ ಈ ವಯಸ್ಸಿನಲ್ಲೂ ಅವಳ ತುಲ್ಲು ಇಷ್ಟು ಟೈಟ್ ಇದೆ ಅಂತ ನೋಡಿ ಆಶ್ಚರ್ಯ ಆಯ್ತು. ಲೀಲಾ ಅತ್ತೆ ನನ್ನ ತಬ್ಬಿ ಅವಳ ಸೊಂಟವನ್ನ ತಿಕ್ಕವನ್ನ ಆಡಿಸುತ್ತಾ ನನ್ನ ತುಣ್ಣೆಗೆ ಉಜ್ಜುತ್ತಲೇ ಇದ್ದಳು. ಕೆಳಗೆ ಉಜ್ಜುತ್ತಾ ಮೇಲೆ ನನ್ನ ಬಾಯಿಗೆ ಬಾಯಿ ಹಾಕಿ ನನ್ನ ಬಾಯಿಯ ರಸ ಹೀರುತ್ತಿದ್ದಳು. ಒಂದೊಂದು ಸಲನೂ ಅವಳು ತಿಕ್ಕ ಆಡಿಸುತ್ತಿದ್ದಾಗ ನನಗೆ ಹೇಳೋಕೆ ಆಗದಷ್ಟು ಸುಖ. ಲೀಲಾ ಮುಳುಗುತ್ತಲೇ ಈ ಎಲ್ಲ ಆಟ ಆಡುತ್ತಿದ್ದಳು. ನನಗೆ ಅವಳ ಉಜ್ಜುವಿಕೆಯಿಂದ ಹೆಚ್ಚು ತಡೆದುಕೊಳ್ಳೋಕೆ ಆಗದೆ ಅವಳನ್ನ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾ ಅವಳ ದಪ್ಪ ತಿಕ್ಕಗಳನ್ನ ನನ್ನ ತುಣ್ಣೆಗೆ ಅದುಮಿಟ್ಟುಕೊಂಡೆ. ಆಗ ನನ್ನ ತುಣ್ಣೆ ರಸಕ್ಕಕ್ಕಿತು. ಮತ್ತೆ ನನ್ನ ಮೇಲಿನಿಂದ ಎದ್ದ ಲೀಲಾ ಸೀದಾ ಕೆಳಗೆ ಹೋಗಿ ರಸ ಕಾರಿಕೊಂಡಿದ್ದ ನನ್ನ ತುಣ್ಣೆಯನ್ನ ಬಾಯಲ್ಲಿ ಇಟ್ಟುಕೊಂಡು ಚಪ್ಪರಿಸೋಕೆ ಶುರು ಮಾಡಿದಳು. ಹೇಗೆ ಚೀಪುತ್ತಿದ್ದಳು ಅಂದರೆ ನನ್ನ ತುಣ್ಣೆಯಿಂದ ಬಾರೋ ಕೊನೆ ಹನಿ ರಸ ಕುಡಿಯೋವರೆಗೂ ಬಿಡೋದೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಬಿಡದೆ ಚೀಪುತ್ತಿದ್ದಳು. ಆದರೆ ಅವಳ ಚೀಪುವಿಕೆ ನನ್ನ ತುಣ್ಣೆನ ಮತ್ತೆ ಗಡಸು ಮಾಡಿಸಿತು. ಆಗ ನನ್ನ ಮೇಲಿನಿಂದ ನನ್ನ ಪಕ್ಕಕ್ಕೆ ವಾಲಿಕೊಂಡ ಲೀಲಾ ನನ್ನನ್ನ ಅವಳ ಮೇಲೆ ಎಳೆದುಕೊಂಡು ನನ್ನ ಮುಖವನ್ನ ಅವಳ ನಿಮಿರಿದ್ದ ಮೊಲೆಗೆ ಅದುಮಿಕೊಂಡಳು. ನಾನು ಮತ್ತೆ ಮೊಲೆ ಚೀಪೋಕೆ ಹೋದಾಗ ನನ್ನ ತುಣ್ಣೆ ಅವಳ ತುಲ್ಲಿಗೆ ಉಜ್ಜುತ್ತಿತ್ತು. ಆಗ ಲೀಲಾ ಅತ್ತೆ ನನ್ನ ತುಣ್ಣೆ ಕೈಯಲ್ಲಿ ಹಿಡಿದು ತೊಡೆ ಅಗಲಿಸಿಕೊಂಡು ತುಲ್ಲಿನ ಬಾಗಿಲಲ್ಲಿ ಇಟ್ಟುಕೊಂಡಳು. ಹಾಗೆ ಇಟ್ಟುಕೊಂಡು ನನ್ನ ತಿಕ್ಕದ ಮೇಲೆ ಕೈ ಹಾಕಿ ಒತ್ತಿಕೊಂಡಳು. ನಾನು ಕೂಡ ಅವಳ ಆಸೆ ಅರಿತುಕೊಂಡು ಹಾಗೆ ನಿಧಾನವಾಗಿ ನನ್ನ ಇಡೀ ಭಾರ ತುಣ್ಣೆಯಿಂದ ಅವಳ ಮೇಲೆ ಬಿಟ್ಟೆ. ಆಗ ತುಣ್ಣೆ ಅವಳ ತುಲ್ಲು ಸೀಳಿಕೊಂಡು ಒಳಗೆ ನುಗ್ಗಿತು. ಬಿಸಿ ತುಲ್ಲಿನೊಳಗೆ ಹೋಗುತ್ತಿದ್ದ ಹಾಗೆ ಆಫ್! ಏನೋ ಖುಷಿ, ಏನೋ ಸುಖ. ಆಗ ಲೀಲಾ ಅತ್ತೆ ನನ್ನ ಬೆನ್ನ ಮೇಲೆ ಕಾಲುಗಳನ್ನ ಹಾಕಿಕೊಂಡು ಕೆಳಗಿನಿಂದ ಸೊಂಟ ಎತ್ತಿಕೊಡುತ್ತಾ ನನ್ನ ಪ್ರತಿಗುದ್ದು ಗುದ್ದಿದ್ದಾಗ ಆದಷ್ಟು ಒಳಗೆ ಸೇರಿಸಿಕೊಳ್ಳುತ್ತಿದ್ದಳು. ಚಿತ್ರವಿಚಿತ್ರವಾಗಿ ಮೂಲುಗುತ್ತಾ ಅಷ್ಟೊತ್ತಿಗಾಗಲೇ 2-3 ಸಲ ರಸ ಸೋರಿಸಿಕೊಂಡಿದ್ದಳು. ರಸ ಸೋರಿ ಹೊಡೆಯೋ ಏಟುಗಳಿಗೆ ಪಚಕ್ ಪಚಕ್ ಅನ್ನೋ ಮ್ಯೂಸಿಕ್ ನನಗೂ ಇನ್ನಷ್ಟು ಜೋಶ್ ಕೊಡುತ್ತಾ ಕೇಳಿಸಿಕೊಳ್ಳುತ್ತಿದ್ದಳು. ನಾನು ಬರಬರುತ್ತಾ ಜೋರಾಗಿ ತುಣ್ಣೆ ನುಗ್ಗಿಸುತ್ತಾ ತೆಗೆಯುತ್ತಾ ಅತ್ತೆಯ ಆಳ ಸೇರುತ್ತಿದ್ದೆ. 15-20 ನಿಮಿಷದ ಭರಪೂರ ಆಟದ ನಂತರ ನನ್ನ ತುಣ್ಣೆಯಿಂದ ಮತ್ತೆ ರಸ ಚಿಮ್ಮಿತು. ಹೀಗೆ ಕೆದು ಸುಸ್ತಾಗಿ ಅತ್ತೆಯ ಮೇಲೆ ಹಾಗೆ ಒರಗಿಕೊಂಡೆ. ಆಗ ಲೀಲಾ ನನ್ನ ತಬ್ಬಿಕೊಳ್ಳುತ್ತಾ ನನ್ನ ತಲೆ ಸವರುತ್ತಾ, ನಮ್ಮ ಈ ಪಾಪ ಯಾರಿಗೂ ಗೊತ್ತಾಗೋಲ್ಲ ಬೇಬಿ. ನೀನು ಇಲ್ಲಿ ಇರೋ ಅಷ್ಟು ದಿನ, ನೀನು ಇಲ್ಲಿಗೆ ಬಂದಾಗ ಇಲ್ಲ ನಾನು ನಿನ್ನಲ್ಲಿಗೆ ಬಂದಾಗಲೂ ಇದೇ ಪಾಪ ಮಾಡುತ್ತಾ ಇರೋಣ. ಎಷ್ಟೇ ಮಾಡಿದರೂ ಈ ಪಾಪ ಮುಗಿಯೋಲ್ಲ ಬೇಬಿ ಅಂತ ನನ್ನ ತಿಕ್ಕ ಸವರುತ್ತಾ ನನ್ನನ್ನು ನಿದ್ದೆ ಮಾಡಿಸಿದಳು. ನಾನು ಯಾವಾಗ ನಿದ್ದೆಗೆ ಜಾರಿದೇನೋ ಗೊತ್ತಿಲ್ಲ. ಎಚ್ಚರಿಕೆ ಆದಾಗ ಸಂಜೆ ಆಗಿತ್ತು. ಯಾರೋ ನನ್ನ ತುಣ್ಣೆ ಚೀಪುತ್ತಿದ್ದರು. ಕಣ್ಣು ಉಜ್ಜಿಕೊಂಡು ನೋಡಿದಾಗ ಲೀಲಾ ಅತ್ತೆ ಮತ್ತೆ ಚೀಪುತ್ತಿದ್ದಾಳೆ. ನನ್ನ ನೋಡಿ ರೇಖಾ ಇನ್ನೇನು ಬಂದು ಬಿಡ್ತಾಳೆ.
ಬಾರೋ ಮುಚ್ಚೆ, ಇನ್ನೊಂದು ಸಲ ಪಾಪ ಮಾಡೋಣ ಅಂತ ಸ್ಮೈಲ್ ಮಾಡುತ್ತಾ ಮತ್ತೆ ನನ್ನ ತುಣ್ಣೆ ನಿಗುರಿಸಿದಳು. ನಾನು ಮತ್ತೆ ಅವಳ ಮೇಲೆ ಹಾರಿ ಅವಳನ್ನ ಇನ್ನೊಂದು ರೌಂಡ್ ಕೆದು ಸುಖಪಡಿಸಿದೆ. ಮತ್ತೆ ನಾವು ಸ್ನಾನ ಮಾಡಿ ರೇಖಾ ಬಾರೋ ಹೊತ್ತಿಗೆ ರೆಡಿ ಆಗಿ ಕೂತಿದ್ದೆವು. ಇದು ಅಂದು ಮೊದಲು ಶುರುವಾದ ದಿನ. ಅಂದಿನಿಂದ ಇಂದಿನವರೆಗೆ ಎಷ್ಟು ಸಲ ಈ ಪಾಪದ ಕೆಲಸ ಆಗಿದೆಯೋ ಲೆಕ್ಕನೇ ಇಲ್ಲ.